ನನ್ನ ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಮ್ಮ ಸಬ್ಸ್ಕ್ರೈಬರ್ ಆದಂತಹ ಲಾವಣ್ಯ ಅವರು ನಮಗೆ ಸೆಕೆಂಡ್ ಇಯರ್ ಪಿ ಯು ಸಿ ಬಯೋ ಕ್ವಶನ್ ಪೇಪರ್ ಕಳಿಸಿಕೊಟ್ಟಿದ್ದಾರೆ. ಧನ್ಯವಾದಗಳು ಕಣಮ್ಮ, ಗಾಡ್ ಬ್ಲೆಸ್ ಯು. ದಯವಿಟ್ಟು ಕ್ವಶನ್ ಪೇಪರ್ ಕಳಿಸುವ ಸಮಯದಲ್ಲಿ ನಿಮ್ಮ ಹೆಸರು ಹಾಗೂ ನಿಮ್ಮ ಡಿಸ್ಟಿಕ್ ಕೂಡ ಬರೆದ್ರೆ ಬಹಳ ಚೆನ್ನಾಗಾಗತ್ತೆ. ಯಾಕಂದರೆ ಯಾವ ಜಿಲ್ಲೆಯಿಂದ ಬಂದಿದೆ ಅಂತ ಹೇಳಲಿಕ್ಕೆ ಖುಷಿ ಆಗುತ್ತೆ ಅಂತ. ಎನಿಹೌ, ವಿತೌಟ್ ವೇಸ್ಟಿಂಗ್ ಔರ್ ಟೈಮ್, ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಇವತ್ತಿನ ವಿಡಿಯೋ ಪ್ರಾರಂಭವನ್ನು ಮಾಡ್ತಾ ಇದ್ದೇನೆ ಮಕ್ಕಳೇ, ಬನ್ನಿ ಹಾಗಿದ್ರೆ. ಗೌರ್ಮೆಂಟ್ ಆಫ್ ಕರ್ನಾಟಕ, ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್, ಲೆಸನ್ ಬೇಸ್ಡ್ ಇವ್ಯಾಲ್ಯುವೇಷನ್ 2026-27 ಯೂನಿಟ್ ಟೆಸ್ಟು ಮಾಡಲ್ ಕ್ವಶನ್ ಪೇಪರ್ 30 ಅಂಕದ ಈ ಒಂದು ಪ್ರಶ್ನೆ ನೋಡೋಣ. ಯಾವ ಪಾಠದ ಮೇಲೆ ಈ ಒಂದು ಕ್ವಶನ್ ಪೇಪರ್ ಇದೆ ಅಂದರೆ ಹ್ಯೂಮನ್ ರೀಪ್ರೊಡಕ್ಷನ್ನಿನ ಮೇಲೆ ಇರುವಂಥದ್ದು. ಕ್ವಶನ್ ನಂಬರ್ 1, ದಿ ಲೇಯರ್ ಆಫ್ ಏನಿದು ಯುಟಿರೈನ್ ವಾಲ್ ದಟ್ ಕಾಂಟ್ರಾಕ್ಟ್ಸ್ ಡ್ಯೂರಿಂಗ್ ಪಾರ್ಟೂಷನ್, ಆಯಿತಾ, ಪಾರ್ಟುರೀಷನ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಇದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ಇವರು ಕೂಡ ಅದೇ ಆನ್ಸರನ್ನು ಟಿಕ್ ಮಾಡಿದ್ದಾರೆ. ಲಾವಣ್ಯ ಅವರು ಕರೆಕ್ಟಾಗಿದೆ ಅಮ್ಮ ನೀನು ಬರೆದಿರುವಂಥದ್ದು. ಕ್ವಶನ್ ನಂಬರ್ 2, ಸ್ಪರ್ಮಿಯೇಷನ್ ಈಸ್ ದ ಪ್ರೊಸೆಸ್ ಆಫ್ ರಿಲೀಸಸ್ ಆಫ್ ಸ್ಪರ್ಮ್ ಫಾರ್ಮ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್, ಬಹಳ ಜನ ಇಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಹೇಳ್ತಾ ಇದ್ದಾರೆ. ನನ್ನ ಪ್ರಕಾರ ಇದಕ್ಕೆ ಏನೇ ಆನ್ಸರ್ ಅಂತ ನಾನು ಹೇಳುತ್ತಿರುವಂಥದ್ದು, ಆಯಿತಾ. ನೋಡಿ, ಯಾರಿಗಾದರೂ ಇದು ತಪ್ಪು ಅಂತ ಅನಿಸಿದಲ್ಲಿ ಯು ಕ್ಯಾನ್ ಕಮೆಂಟ್ ದಿ ರೈಟ್ ಆನ್ಸರ್, ಆಯಿತಾ. ಆದರೆ ಉಳಿದ ಎಲ್ಲ ಆನ್ಸರ್ಸ್ಗಳು ಸರಿಯಾಗಿ ಇದ್ದಾವೆ. ಇನ್ ಹ್ಯೂಮನ್ ಫೀಮೇಲ್ಸ್ ಮಿಯೋಸಿಸ್ 2 ಈಸ್ ನಾಟ್ ಕಂಪ್ಲೀಟೆಡ್ ಅಂಟಿಲ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 3, ಅದಕ್ಕೆ 100% ಸರಿಯಾದ ಉತ್ತರ ಫರ್ಟಿಲೈಸೇಷನ್ ಅನ್ನುವಂಥದ್ದು ರೈಟ್ ಆನ್ಸರ್. ಇವರು ಯಾಕೋ ಅದನ್ನು ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ ನಮ್ಮ ಸಬ್ಸ್ಕ್ರೈಬರ್. ವಿಚ್ ಆಫ್ ದಿ ಹಾರ್ಮೋನ್ ಈಸ್ ನಾಟ್ ಸೆಕ್ರೆಟೆಡ್ ಬೈ ಹ್ಯೂಮನ್ ಪ್ಲಾಸೆಂಟಾ ಅಂತ ಇದೆ. ಕ್ವಶನ್ ನಂಬರ್ 4, ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಇವರು ಕೂಡ ಕರೆಕ್ಟಾಗಿ ಬರೆದಿದ್ದಾರೆ, ಗಾಡ್ ಬ್ಲೆಸ್ ಯು. ಕ್ವಶನ್ ನಂಬರ್ 5, ವಿಚ್ ಅಮಾಂಗ್ ದಿ ಫಾಲೋಯಿಂಗ್ ಹ್ಯಾಸ್ 23 ಕ್ರೋಮೋಸೋಮ್ ಅಂತ ಇದೆ. ಕ್ವಶನ್ ನಂಬರ್ 5, ರೈಟ್ ಆನ್ಸರ್ ಈಸ್ ಮೈ ಡಿಯರ್ ಚಿಲ್ಡ್ರನ್, ದಟ್ ಈಸ್ ಸೆಕೆಂಡರಿ ಸೈಟ್ ಅಂತ ಇದಲ್ವಾ, ಸೈಟ್ ಏನು ಪ್ರೊನೌನ್ಸಿಯೇಷನ್ ಹೇಳ್ಕೊಟ್ಟಿದ್ದಾರೋ ನಿಮ್ಮ ಬಯೋ ಅದನ್ನೇ ಮಾಡಿ. ನೋಡಿ ವಿದ್ಯಾರ್ಥಿಗಳೇ, ಇದು ನಮ್ಮ ಮೇಲ್ ಐ ಡಿ ರೆಡ್ ಇಂಕಲ್ಲಿ ಕಾಣ್ತಾ ಇದೆ ಅಲ್ವಾ, all-in-one pdf@gmail.com. ಇದಕ್ಕೆ ದಯವಿಟ್ಟು ನಿಮ್ಮ ಕಾಲೇಜಲ್ಲಿ ನಡೆದಿರುವಂತಹ LBA 2 ಕ್ವಶನ್ ಪೇಪರ್ಗಳನ್ನು ಕಳಿಸಿಕೊಟ್ಟರೆ ತುಂಬ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ. ಹಾಗಾಗಿ ಕಳಿಸಿಕೊಡಿ, ಧನ್ಯವಾದಗಳು. ಬನ್ನಿ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ 6 ನೋಡೋಣ. ಎಂಬ್ರಿಯೋಸ್ ಹಾರ್ಟ್ ಈಸ್ ಡೆವಲಪಿಂಗ್ ಡ್ಯೂರಿಂಗ್ ಡ್ಯಾಶ್ ಅಂತ ಇದೆ. 100% ಸರಿಯಾದ ಉತ್ತರ ಬಂದು ಫಸ್ಟ್ ಟ್ರಿಮಿಸ್ಟರ್ ಅಂತ ಇದೆ ಅಲ್ವಾ, ಫಸ್ಟ್ ಟ್ರೈಮಿಸ್ಟರ್. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್, ಇವರು ಯಾಕೋ ಅದನ್ನು ಟಿಕ್ ಮಾಡಿಲ್ಲ. ಕ್ವಶನ್ ನಂಬರ್ 7, ಲೊಕೇಶನ್ ಆ್ಯಂಡ್ ಸೆಕ್ರೀಷನ್ ಆಫ್ ಲಿಗ್ಗಿಡ್ಸ್ ಸೆಲ್ಸ್ ಆರ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 7, ರೈಟ್ ಆನ್ಸರ್ ಈಸ್ TT ಅಂತ, ಅಂದರೆ ಆಪ್ಷನ್ ಸಿ ಇದೆ ಅಲ್ವಾ, ದಟ್ ಈಸ್ ರೈಟ್ ಆನ್ಸರ್. ಟೆಸ್ಟಿರಾನ್ ಅಂತ ಇದೆ ಅಲ್ವಾ, ದಟ್ 100% ದಟ್ ಈಸ್ ದ ರೈಟ್ ಆನ್ಸರ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರಾಪ್ರಿಯೇಟ್ ವರ್ಡ್ ಗಿವನ್ ಬಿಲೋ ಅಂತ ಇದೆ. ಕ್ವಶನ್ ನಂಬರ್ 8, 9, 10 ಮೂರು ಕೂಡ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗಿರುತ್ತೆ. ದಿ ಎಕ್ಸ್ಪಲ್ಷನ್ ಆರ್ ಡೆಲಿವರಿ ಆಫ್ ಫುಲ್ಲಿ ಫಾರ್ಮ್ಡ್ ಫೀಟಸ್ ಟು ಔಟ್ಸೈಡ್ ದ ಬಾಡಿ ಬೈ ಮದರ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 8, ರೈಟ್ ಆನ್ಸರ್ ಇದಕ್ಕೆ ಪ್ರೀತಿಯ ವಿದ್ಯಾರ್ಥಿಗಳೇ ಪಾರ್ಟುರೀಷನ್ ಅಂತ ಇದೆ ಅಲ್ವಾ, ಮೂರನೇದು ಅದೇ ಸರಿಯಾದ ಉತ್ತರ ಆಗಿರುತ್ತೆ. ಡ್ಯಾಶ್ ಇಸ್ ದ ಮಿಲ್ಕ್ ಪ್ರೊಡ್ಯೂಸ್ಡ್ ಡ್ಯೂರಿಂಗ್ ದಿ ಇನಿಷಿಯಲ್ ಫ್ಯೂ ಡೇಸ್ ಆಫ್ ಲ್ಯಾಕ್ಟೇಷನ್ ವಿಚ್ ಕಂಟೆನ್ಸ್ ಆ್ಯಂಟಿಬಾಡೀಸ್ ಅಂತ ಇದೆ. ಕ್ವಶನ್ ನಂಬರ್ 9, ಅದನ್ನು ನಾವು ಕೊಲಾಸ್ಟ್ರಮ್ ಅಂತ ಕರಿತೇವೆ. ಇವರು ಕೂಡ ಕರೆಕ್ಟಾಗಿ ಬರೆದಿದ್ದಾರೆ. ಕ್ವಶನ್ ನಂಬರ್ 10, ಇನ್ ಟೆಸ್ಟಿಸ್ ಡ್ಯಾಶ್ ಸೆಲ್ಸ್ ಪ್ರೊವೈಡ್ ನ್ಯೂಟ್ರಿಷನ್ ಟು ದಿ ಜರ್ಮ್ ಸೆಲ್ಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಸರ್ಟೋಲಿ ಸೆಲ್ಸ್ ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಫಸ್ಟ್ ಇದಲ್ವಾ ಆನ್ಸರು, ಅದೇ ಇದಕ್ಕೆ ಬ್ರ್ಯಾಕೆಟಲ್ಲಿ. ಪ್ರೊನೌನ್ಸಿಯೇಷನ್ ಕೆಲವೊಮ್ಮೆ ತಪ್ಪಾಗ್ಬೋದು. ಏನು ಸರ್ ಇಂಗ್ಲೀಷ್ ಟೀಚರ್ ಅಲ್ವಾ ಅಂತ. ಇಂಗ್ಲೀಷಿಗೂ ಈ ಬಯೋಗೆ ಸಂಬಂಧ ಇಲ್ಲ ಕಣ್ರಿ, ಆ ಫೀಲ್ಡ್ನವರೇ ಬೇರೆ. ದೇ ನೋ ವಾಟ್ ಟು ಪ್ರೊನೌನ್ಸ್, ಹೌ ಟು ಪ್ರೊನೌನ್ಸ್ ಅಂತ, ಬಿಕಾಸ್ ಅವರು ಅದರಲ್ಲೇ ಪಳಗಿರ್ತಾವ್ರೆ, ಆಯಿತಾ, ನ್ಯೂ ವರ್ಡ್ಸ್. ಹಾಗಾಗಿ ನಿಮಗಿಲ್ಲಿ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ವಿತ್ ಆನ್ಸರ್ ಇಲ್ಲಿ ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇನೆ. ಎಲ್ಲ MCQsಗಳು ತಾವು ಇಲ್ಲಿ ನೋಡಿಕೊಳ್ಬೋದು, ಹೌದಲ್ವಾ, ಆಯಿತಾ ಮಕ್ಕಳೇ. ನಂತರದಲ್ಲಿ ಈಗ ನಾವು ಪಾರ್ಟ್ ಏನಂತೀರ ತಗೊಳ್ಳು ಕ್ವಶನ್ ಆನ್ಸರ್ಸ್ ಕಡೆಗೆ ಹೋಗ್ತಾ ಇದ್ದೇವೆ, ಆಯಿತಾ. ಯಾವುದು 8, 9, 10 ಆದಮೇಲೆ ಮೆನ್ಷನ್ ಎನಿ 2 ಫಂಕ್ಷನ್ಸ್ ಆಫ್ ಸರ್ಟೋಲಿ ಸೆಲ್ಸ್ ಅಂತ ಇದೆ. ಭಾಳ ಈಸಿ. ದೇ ನೌರಿಶ್ ಡೆವಲಪಿಂಗ್ ಸ್ಪರ್ಮ್ ಸೆಲ್ಸ್ ಆ್ಯಂಡ್ ಸೆಕ್ರೀಟ್, ಆಯಿತಾ, ಇನ್ಹಿಬಿನ್ ಟು ರೆಗ್ಯುಲೇಟ್
ಸ್ಪರ್ಮೆಟೋಜೆನಿಸಿಸ್ ಅಂತ. ಅಂದರೆ ವಿದ್ಯಾರ್ಥಿಗಳೇ ಇಲ್ಲಿ ಯಾವುದಾದ್ರೂ 2 ಪಾಯಿಂಟ್ಸ್ಗಳನ್ನು 2 ಫಂಕ್ಷನ್ಸ್ಗಳನ್ನು ಬರೀಬೇಕು. 1 ಅಂತ ಹಾಕ್ಬಿಟ್ಟು ಅಲ್ಲಿಂದ ಬರೀರಿ. ಎಂಡ್ ಆದಮೇಲೆ ಅದನ್ನು ಬಿ ಅಂತ ಹಾಕ್ಬಿಟ್ಟು ಅದನ್ನು ಕಂಟಿನ್ಯೂ ಮಾಡಿದರೆ ಮುಗೀತು. ಮೆನ್ಷನ್ ಎನಿ 2 ಹಾರ್ಮೋನ್ಸ್ ಸೆಕ್ರೆಟೆಡ್ ಬೈ ಓವರಿ ಅಂತ ಇದೆ ಆಯಿತಾ. ಎಸ್ಟ್ರೋಜನ್ ಅಂತ ಇದೆ, ಇನ್ನೊಂದು ಪ್ರೋಗೆಸ್ಟರಾನ್ ಅಂತ ಇದೆ ಅಲ್ವಾ, ಅದೊಂದು ಬರೀರಿ. ನಂತರದಲ್ಲಿ ಕ್ವಶನ್ ನಂಬರ್ 13 ಇದೆ. ವಾಟ್ ಆರ್ ಲೆಗಿಡ್ ಸೆಲ್ಸ್ ಅಂತ. ಮೆನ್ಷನ್ ದೇರ್ ಫಂಕ್ಷನ್ಸ್ ಅಂತ ಇದೆ. ದೇ ಆರ್ ಇಂಟರ್ಸ್ಟಿಯಲ್ ಸೆಲ್ಸ್ ಆ್ಯಂಡ್ ಟೆಸ್ಟಿಸ್ ದಟ್ ಸೆಕ್ರೀಟ್ ಟೆಸ್ಟೋಸ್ಟೆರಾನ್ ಬರೀರಪ್ಪ ಆಯಿತಾ. ನನ್ನ ಕೈಲಾದಷ್ಟು ಮಾಡಿದ್ದೇನೆ ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು. ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ ಇರುತ್ತೆ, ನಮಗಿಂತ ಜಾಸ್ತಿ ಮೆಟೀರಿಯಲ್ಲು ನಿಮ್ಮ ಹತ್ರನೇ ಇರುವಂಥದ್ದು. ಯು ವಿಲ್ ಡೂ ಇಟ್ ಆಯಿತಾ. ಅದ್ರ ಬಗ್ಗೆ ನನಗೆ ಕಾನ್ಫಿಡೆನ್ಸ್ ಇದೆ. ಏನು ಸರ್ ಅರ್ಧಂಬರ್ಧ ಕಾಣ್ತಾ ಇದೆ ಅಂತ, ಏನೂ ಇಲ್ಲ ಕಂಡ್ರು, ಇಲ್ಲೇ ಇದ್ದಾವೆ ಎಲ್ಲ ಪ್ರಶ್ನೆಗಳು. ಥರ್ಡ್ ಮೇನ್ ಕ್ವಶನ್, ದಿಸ್ ಈಸ್ ಅವರ್ ಮೇಲ್ ಐ ಡಿ ಮ್ಯಾನ್. ಥರ್ಡ್ ಮೇನ್ ಕ್ವಶನಲ್ಲಿ ಕ್ವಶನ್ ನಂಬರ್ 11, 12, 13, 14 4 ಪ್ರಶ್ನೆಗಳಿದ್ದಾವೆ. ಆನ್ಸರ್ ಎನಿ 2 ಅಂತ ಇದೆ. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್ ಆಯಿತಾ. ಎಲ್ಲರಿಗೂ ಕೂಡ 2 ಅಂಕದ ಪ್ರಶ್ನೆಗಳು ಆಗಿರ್ತವೆ. ಅದನ್ನೇ ನಾನು ಅಲ್ಲಿ ಮೇಲ್ಗಡೆ ನಿಮಗೆ ವಿತ್ ಕೀ ಆನ್ಸರ್, ಸ್ವಲ್ಪ ನನಗೆ ಸಮಯವಿಲ್ಲ, ಇಲ್ಲಾಂದರೆ ಅದು ಕೂಡ ನಾನು ಎಕ್ಸ್ಪ್ಲನೇಷನ್ ಮಾಡ್ತಿದ್ದೆ. ಡ್ರೈ ನೀ ಡಯಾಗ್ರಾಮ್ಸ್ ಕೂಡ ಇದ್ದಾವೆ ಆಯಿತಾ. ಸೆಕ್ಷನಲ್ ವ್ಯೂ ಆಫ್ ಸೆಮಿನಿಫೆರಸ್ ಟ್ಯೂಬ್ಯೂಲ್ ಇದೆ. ಡ್ರೈ ನೀ ಡಯಾಗ್ರಾಮ್ ಆಫ್ ಸ್ಪರ್ಮ್ ಕೂಡ ಇದೆ. ಸ್ಪರ್ಮ್ ಅಂದರೆ ವೀರ್ಯಾಣ್ಯವು ಅಂತ, ಗಂಡಿಂದು ಮೇಲ್ ಆಯಿತಾ. ಓಮ್ ಅಂದರೆ ಅವ್ರದ್ದು, ಎಕ್ಸ್ ಅಂದರೆ ಆಯಿತಾ ಹೆಣ್ಣು ಮಕ್ಕಳು. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್. ಏನಿದು ರೈಟ್ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮನ್ನು ಕೇಳಿದ್ದಾರೆ. ಇದರಲ್ಲಿ ಬ್ರೀಫ್ಲಿ ಎಕ್ಸ್ಪ್ಲೇನ್ ದಿ ಫರ್ಟಿಲೈಸೇಷನ್ ಇನ್ ಹ್ಯೂಮನ್ ಅಂತ. ಯಾವುದಾದ್ರೂ ಒಂದು ಬರೆಯೋದು 5 ಅಂಕದ ಪ್ರಶ್ನೆಗಳಾಗಿರ್ತವೆ. ದಯವಿಟ್ಟು ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಇದ್ದಾರೋ ದಯವಿಟ್ಟು ಅವರ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲ್ ಐಡಿಗೆ ಕಳಿಸ್ಕೊಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.